ಅಲ್ಲೋ ನನ್ನ ಬಳಗದ ಬಂಧುಗಳು ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಸೊಪ್ಪಿನ ಪಲ್ಯ ಬೇಳೆ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನಾವು ಮನೆಯಲ್ಲೇ ಬೆಳೆದ ಸೊಪ್ಪುಗಳಿಂದ ಮಾಡೋ ಪಲ್ಯದ ರುಚಿನೇ ಬೇರೆ ಥರನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ನನ್ನ ಪಾಟಲ್ಲಿ ಗುಬ್ಬಚ್ಚಿ ಬಾಳೆ ತುಂಬ ಬಿಟ್ಟಿದೆ. ಒಂದು 4-5 ಪಾಟ್ ತುಂಬ ಇದೆ ಗುಬ್ಬಚ್ಚಿ ಬಾಳೆ. ಈಗ ಇಲ್ಲಿ ಸ್ವಲ್ಪ ಬಸಳೆ ಇದೆ. ಈಗ ಚಿಗುರ್ತಾ ಇದೆ ಬಸಳೆ ಬಂದ್ಬಿಟ್ಟು. ನೋಡಿ, ಎಲ್ಲ ಕಡೆ ಗುಬ್ಬಚ್ಚಿ ಬಾಳೆನೇ ಇರೋದು. ದೊಡ್ಡ ಪತ್ರೆಯಲ್ಲೇ ಸುಮಾರು ಇದ್ದಾವೆ. ಹಾಗೆ ಕೋಣಿ ಸೊಪ್ಪು ಇದೆ ಸ್ವಲ್ಪ. ಅಲ್ಲಲ್ಲಿ ಒಂಚೂರು ಅರವೆ ಸೊಪ್ಪು ಬಿಟ್ಟಿದೆ, ಅದನ್ನು ಕಿತ್ಕೊತಾ ಇದ್ದೀನಿ ನಾನೀಗ. ಎಲ್ಲ ಸೊಪ್ಪುಗಳು ಸ್ವಲ್ಪ ಮಿಶ್ರ ಸೊಪ್ಪುಗಳನ್ನು ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಸೊಪ್ಪಿದೆ ನಾನು ತಂದಿದ್ದು ಪಾಟಿಂದ. ಇದನ್ನೀಗ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು 2-3 ಸಲ ತೊಳೆದು ನೀರು ಹೋಗೋವರೆಗೂ ಸೋಸ್ಕೊಂಡ್ಬಿಡೋಣ. ಈ ಥರ ನೀರು ಇಳಿಯೋಕ್ಕೆ ಬಿಟ್ಬಿಡ್ಬೇಕು. ಸೊಪ್ಪೆಲ್ಲ ನೀರು ಇಳಿದಿದೆ. ಈಗ ಸಣ್ಣಗೆ ಹಚ್ಕೊತಾ ಇದ್ದೀನಿ ನಾನು ಪಲ್ಯಕ್ಕೆ. ಸೊಪ್ಪೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು. ಸೊಪ್ಪಿನ ಪಲ್ಯಕ್ಕೆ ನಾನು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸು ಸೀಳಿ ಇಟ್ಕೊಂಡಿದ್ದೀನಿ. ಪಲ್ಯ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂಚೂರು ಇಂಗು ಹಾಕೊಳ್ಳೋಣ. ಒಂದು ಒಣಮೆಣಸು ಹಚ್ಚಿಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. 4 ಹಸಿಮೆಣಸು. ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡುವಾಗ ಸೊಪ್ಪು ಹಾಕ್ಕೊಂಡ್ಬಿಟ್ಟೋಣ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣ ಮಾಡಿ ಸೊಪ್ಪು ಫ್ರೈ ಮಾಡ್ಕೋಬೇಕು. ಪಲ್ಯಕ್ಕೆ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಬದಲಿಗೆ ಹೆಸರು ಬೇಳೆನೂ ಹಾಕ್ಕೋಬೋದು, ಕಡಲೆಬೇಳೆನೂ ಹಾಕ್ಕೋಬೋದು ನೀವು. ಇದನ್ನೊಂದು 3-4 ಸಲ ತೊಳ್ಕೊಂಬಿಟ್ಟು ಇದು ಫ್ರೈ ಮಾಡ್ಕೊಳ್ತಾ ಇರೋ ಪಲ್ಯಕ್ಕೆ ಹಾಕ್ಕೊಂಬಿಡೋಣ. ಈಗ ಬೇಳೆ ಮತ್ತು ಸೊಪ್ಪು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ಕೋಬೇಕು. ನಾನು 1.5 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ಬೇಕು ಬೇಳೆನೋ ಸೊಪ್ಪನ್ನು ಬೇಯ್ಕೊಳ್ಳೋಕ್ಕೆ. ಈಗ ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಳ್ಳೋಣ. 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು ತುಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀರು ಹಿಂಗಿದೆ. ಈಗ ನಾವು ತುರ್ಕೊಂಡಿರೋ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ. ಇಲ್ಲಿಗೆ ಪಲ್ಯ ರೆಡಿ ಆಯಿತು. ನೋಡಿ, ಯಾವುದೇ ಬಗೆಯ ಖರ್ಚಿಲ್ಲದೆ ಮನೆಯಲ್ಲೇ ಬೆಳೆದ ಸೊಪ್ಪಿನಿಂದ ಮಾಡಿದಂಥ ಒಂದು ಮಿಶ್ರ ಸೊಪ್ಪಿನ ಪಲ್ಯ ಇದು. ಆರೋಗ್ಯಕ್ಕೂ ಒಳ್ಳೆಯದು, ಖರ್ಚು ಕೂಡ ಕಮ್ಮಿ. ಮನೆಯಲ್ಲೇ ಇರೋ ಎಲ್ಲ ಸಾಮಗ್ರಿಗಳಿಂದ ತಯಾರಾದ ಪಲ್ಯ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.